ರೀಸೆಂಟಾಗಿ ಶಾರುಖ್ ಖಾನ್ ಅವರ ಮಗ ಬೆಂಗಳೂರಿಗೆ ಬಂದಿದ್ದರು, ಆರ್ಯನ್ ಖಾನು. ಅಲ್ಲೊಂದು ಮಿಸ್ಬಿಹೇವ್ ಮಾಡಿದ್ರು ಅಂತ ಒಂದು ದೊಡ್ಡ ಇದಾಯಿತು. ಅವ್ರು ಮಿಡ್ಲ್ ಫಿಂಗರ್ ತೋರಿಸಿದ್ರು ಅಂತಕ್ಕಂಥದ್ದು. ಅವ್ರು ಏನಕ್ಕೆ ಬಂದಿದ್ರು, ಏನಕ್ಕೋಸ್ಕರ ಅವ್ರು ತೋರಿಸಿದ್ರು, ಅದಕ್ಕೊಂದು ಸಣ್ಣ ಕ್ಲಾರಿಟಿ ಕೊಡ್ಬೋದು. ಯಾಕಂದರೆ ನೀವು ಮತ್ತೆ ತುಂಬ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ ಸರ್. ಅವರು ಜೊತೆಗಿದ್ರಿ ಅನ್ನೋ ಒಂದು ಇಲ್ಲಿ ಸರ್ ತುಂಬ ಶಾರ್ಟ್ಕಟ್ಟಲ್ಲಿ ಹೇಳ್ತೀನಿ. ಅವ್ರು ಬಂದಿದ್ದು ಒಂದು ಓಪನಿಂಗ್ಗೆ ಆಸ್ ಅ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಸೊ ಬೆಂಗಳೂರು ಬಂದ ತಕ್ಷಣ ನನ್ನ ಫ್ರೆಂಡ್ ಆಗಿರೋದ್ರಿಂದ ಅವ್ರು ನನ್ನ ಫೋನ್ ಮಾಡಿಕೊಂಡು, ಗೆಳೆಯ ನಾನು ಕೋರ್ಸ್ ಮೀಟ್ ಮಾಡೇ ಮಾಡ್ತಾರೆ, ಬೆಂಗಳೂರು ಬರ್ತಾ ಇದ್ದೀನಿ ಅಂತ ಗಾಡಿಗಳೆಲ್ಲ ಕಳಿಸ್ದೆ. ಜೊತೆಯಲ್ಲಿ ಅವನ ಜೊತೆನೇ ಹೋದೆ. ಸ್ವಲ್ಪ ಹೊತ್ತಲ್ಲಿ ಇದ್ವಿ. ಓಕೆ. ಹೊರಟುವಾಗ ಜನ ಅನ್ಕೊಂಡ್ಕಿಂತ ಮೀರಿ ಜನ ಬಂದ್ಬಿಟ್ಟಿದ್ರು. ಶಾರುಖ್ ಖಾನ್ ಮಗ ಹೇಗಿರ್ತಾನೆ ಹಿಂಗಿರ್ತಾನೆ ಫೋಟೋ ತೊಗೊಳಕ್ಕೆ ಅಫ್ಕೋರ್ಸ್ ಸಹಜವಾಗಿ ಬಂದರು. ಹ್ಯಾಂಡಲ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ಜನಕ್ಕೆ. ಒಂದು ರೂಮ್ನ ನಮ್ಮನ್ನು ಕೂರಿಸ್ಬಿಟ್ರು. ಅವ್ನ ಮ್ಯಾನೇಜರ್ ಏನು ಮಾಡ್ದೆ, ಅವ್ನ ಫ್ರೆಂಡೇ, ಅವ್ನ ಮ್ಯಾನೇಜರ್ ಬೆಸ್ಟ್ ಫ್ರೆಂಡೇ. ಅವ್ನು ನಮ್ಮ ಮುಂದೆ ಎಲ್ಲ ಶೋ ಮಾಡಿಕೊಂಡು, ನಾನು ಹೆಂಗೆ 10 ನಿಮಿಷದಲ್ಲಿ ಎಲ್ಲ ಖಾಲಿ ಮಾಡ್ತೀನಿ ನೋಡು ಅಂತೇಳಿ, ನಾನು ಡಿಪಾರ್ಟ್ಮೆಂಟ್ ಬೇಕಿದ್ದ ಸಪೋರ್ಟ್ ತಗೋ, ಬೌನ್ಸರ್ ಸಪೋರ್ಟ್ ತಗೋ ಅಂತ ಹೇಳ್ಬಿಟ್ಟು ಕಳಿಸ್ದೆ ಅವ್ನಿಗೆ. ಅವ್ನು ಶೋಲಿ ಹೋದ, ನಾನು ಕ್ಲಿಯರ್ ಮಾಡಿಸ್ತೀನಿ ಅಂತ. ಓಕೆ ಆಯಿತು ಅಂತ ಫನ್ ವೇಲಿ ಹೋದ. ಅವನು 15 ನಿಮಿಷ ಅಂತ 1 ಅವರ್ ಆಗೋಯ್ತು. ಓಕೆ. ಎಲ್ಲೋ ಬರೋ ಇದು ಅತಾಪತನಿಲ್ಲ ಏನಿಲ್ಲ ಅಂತ ಬಾಲ್ಕನಿಲಿ ಇತ್ತು. ಹೋಗೋಣ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡೋಣ ಅಲ್ಲಿ ಏನಿದೆ ನಡೀತಿದೆ, ಖಾಲಿ ಮಾಡೋಣ ಇಲ್ವೋ, ಆದರೂ ಸೌಂಡ್ ಬರ್ತಾನೆ ಇತ್ತು. ನೋಡೋಣ ಅಂತ ಹೇಳಿದ್ರೆ ಒಂದು 50-60% ಪಾಪ ಅವ್ನು ಕ್ಲಿಯರ್ ಮಾಡಿಸಿದ್ದ. ಮೇಲೆ ನಾನು ಕೇಳಿದೆ, ಏನಾಯಿತು, ದೊಡ್ಡದಾಗಿ ಹೇಳಿ ಬಂದು ಬಿಲ್ಡಪ್ ಕೊಟ್ಟೆ ಅಲ್ಲ, ಖಾಲಿ ಮಾಡ್ತೀನಿ 15 ನಿಮಿಷ ಅಲ್ಲಿ ಅಂತ. ಏನಾಯಿತು ಅಂದರೆ ಸ್ವಲ್ಪ ಮಾಡ್ತೀನಿ ಅಂತ ಒಂದು ಫ್ರೆಂಡ್ಶಿಪ್ ವೇಲಿ ಒಂದು ರೇಕ್ಸ್ ಥರ ಅವನೊಂದು ಫ್ರೆಂಡ್ಗೆ ತೋರಿಸಿದ್ದು. ಅದು ಮಾಧ್ಯಮ ಮುಖಾಂತರ ಅದು ಬೇರೆ ಥರ ಪೋಟ್ರ್ ಆಯಿತು, ಅವ್ನ ಜನಕ್ಕೆ ತೋರಿಸಿದ್ದು ಹಾಗೆ ಹಿಂಗೆ ಅಂತ. ಬಟ್ ಇಟ್ ಇಸ್ ನಾಟ್ ಟ್ರೂ. ಬಟ್ ಆರ್ಯನ್ ಖಾನ್ ಕನ್ನಡಿಗರಿಗೆ ತೋರಿಸಿಲ್ಲ, ಅದನ್ನು ಅವ್ರ ಮ್ಯಾನೇಜರ್ಗೆ ತೋರಿಸಿರೋದು. ಸರ್ ನಾನು ಬಿಡ್ತಿದ್ನ ನಮ್ಮ ಕರ್ನಾಟಕ ಜನಕ್ಕೆ ತೋರಿಸ್ತಿದ್ರೆ? ನೀವೇ ಹೇಳಿ. ನಾನು ಬಾಂಬೆಗೆ ಹೋಗಿ ಬದುಕೋನಲ್ಲ, ಇಲ್ಲಿ ಬದುಕಬೇಕು ನಾನು. ನೀವು ಎಲ್ಲರ ಕನ್ನಡಿಗರ ಪರವಾಗಿ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಹಂಗಾಗಿ ನೀವೇ ಮಾತು ಹೇಳ್ತಿದ್ದೀರಾ ಅಂತಂದರೆ ವಿ ಶುಡ್ ಥಿಂಕ್ ಅಬೌಟ್. ಖಂಡಿತ ಬಿಟ್ಕೊಡ್ತಿರಲಿಲ್ಲ.